ಅಪ್ಸರ್ ಅಹಮದ್ ನಮ್ಮ ಚಿಕ್ಕಮಗಳೂರಿನ ಒಬ್ಬ ಕ್ರಿಯಾಶೀಲ ಯುವಕ. ವಿದ್ಯಾಭಾರತಿ ಶಾಲೆಯನ್ನು ಪ್ರಾರಂಭಿಸಿ ಮೊದಲು ಶಿಕ್ಷಣ ಕ್ಷೇತ್ರಕ್ಕೆ ಕಾಲಿಟ್ಟು ಆಮೇಲೆ ಸ್ಟಾರ್ಟಪ್ ಮೂಲಕ, ಅಂದರೆ ವಿ ಸ್ಟಾರ್ ಅನ್ನೋದು ಅವ್ರದ್ದೊಂದು ಸ್ಟಾರ್ಟಪ್ಪು. ಆ ಸ್ಟಾರ್ಟಪ್ ಮೂಲಕ ತಂದೆ ಆದಂಥ ಒಂದು ಪ್ರಯತ್ನದ ಮೂಲಕ ತನ್ನ ಪ್ರಭಾವ ವಲಯವನ್ನು ಬೆಳೆಸ್ಕೊಂಡು ದೇಶದ ಉದ್ದಗಲಕ್ಕೆ ಆಯುರ್ವೇದಿಕ್ ಉತ್ಪನ್ನಗಳನ್ನು, ಆರ್ಗ್ಯಾನಿಕ್ ಉತ್ಪನ್ನಗಳನ್ನು ತಯಾರಿಸಿ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಒಂದು ಒಳ್ಳೆಯ ಪ್ರಯತ್ನ. ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅವರಿಂದ ಇನ್ನಷ್ಟು ಒಳ್ಳೆಯ ಕೆಲಸಗಳು ಆಗಲಿ ಅಂತ ನಾನು ಶುಭ ಹಾರೈಸ್ತೇನೆ. ಈ ಪ್ರಾಡಕ್ಟು ಗ್ರಾಹಕರೇ ದೇವರು ಅಂತ ಭಾವಿಸಲಿ. ಅವರ ಆರೋಗ್ಯ ಸಂರಕ್ಷಣೆ ಮಾಡೋದು ಈ ವಿ ಸ್ಟಾರ್ ಕಂಪನಿಯ ಧ್ಯೇಯ ಆಗಲಿ. ಒಳ್ಳೆಯ ಉತ್ಪನ್ನಗಳನ್ನು ತಯಾರಿಸಿ ಆ ಒಳ್ಳೆಯ ಉತ್ಪನ್ನದ ಮೂಲಕವೇ ಜನರ ಮನಸ್ಸನ್ನು ಗೆಲ್ಲಲಿ ಅಂಥೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ. ಇವತ್ತು ನೂತನ ಕಚೇರಿ ಶುಭಾರಂಭ ಆಗಿದೆ. ಈ ಕಚೇರಿ ಇದು ವಿ ಸ್ಟಾರ್ನ ಕೇಂದ್ರ ಕಚೇರಿಯಾಗಿ ಈ ಒಂದು ಉದ್ಯಮದ ಬೆಳವಣಿಗೆಗೆ ಸಹಾಯಕವಾಗಲಿ. ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ದೆ, ಉದ್ಯೋಗಕ್ಕಾಗಿ ಅಂಗಲಾಚೋದಕ್ಕಿಂತ ಉದ್ಯಮಿಯಾಗಿ ಉದ್ಯೋಗದಾತನಾಗಬೇಕು. ನಮ್ಮ ಅಪ್ಸರ್ ಅಹಮದ್ ಆ ರೀತಿಯಲ್ಲಿ ಉದ್ಯಮಿಯಾಗಿ ಉದ್ಯೋಗದಾತರಾಗಿದ್ದಾರೆ. ಶುಭವಾಗಲಿ, ಒಳ್ಳೆಯದಾಗಲಿ. ಭಾಳ ಕಳೆದ 2 ದಶಕಗಳಿಂದ ಕೆಲವರು ಅವ್ರನ್ನ ಟೀಕೆ ಮಾಡಿದಾಗಲೂ ಕೂಡ ತನ್ನ ಕಮಿಟ್ಮೆಂಟ್ನ ಬಿಟ್ಟುಕೊಡದೆ ಶ್ರದ್ಧೆಯಿಂದ ನಮ್ಮ ಜೊತೆಗೂ ಅಷ್ಟೇ ನಿಷ್ಠೆ ಮತ್ತು ಶ್ರದ್ಧೆಯಿಂದ ಜೊತೆಗಿರ್ತಕ್ಕಂಥ ಅವರಿಗೆ ಶುಭ ಹಾರೈಸ್ತೇನೆ. ಇವತ್ತು ನಾಡಿಗೆ ಸ್ವಾತಂತ್ರ್ಯದ ಸಂಭ್ರಮದ ದಿನ, 80ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ತಮ್ಮ ಮೂಲಕ ನಾಡಿನ ಎಲ್ಲ ಜನತೆಗೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹೇಳಿದ್ದು ಈ ಸಂದರ್ಭದಲ್ಲಿ ಇದೇ ಮಾತನ್ನು, ಪ್ರತಿಯೊಬ್ಬರು ತನ್ನ ಬದುಕಿನಲ್ಲಿ ಒಂದೊಂದು ಹೆಜ್ಜೆ ಮುಂದೆ ಬಂದರೆ ದೇಶ 146 ಕೋಟಿ ಹೆಜ್ಜೆ ಮುಂದೆ ಹೋಗುತ್ತೆ. ನಮ್ಮ ದೇಶದ ಜನಸಂಖ್ಯೆ 146 ಕೋಟಿ ಇದೆ. ಒಬ್ಬೊಬ್ಬರು ಅವ್ರವ್ರ ಬದುಕಿನಲ್ಲಿ ಒಂದು ಹೆಜ್ಜೆ ಮುಂದೆ ಬಂದರೆ ದೇಶ 146 ಕೋಟಿ ಹೆಜ್ಜೆ ಮುಂದೆ ಹೋಗುತ್ತೆ. 10 ಹೆಜ್ಜೆ ಮುಂದೆ ಬಂದರೆ ವಿಶ್ವಗುರು ಆಗುತ್ತೆ. ಭಾರತ ಶಕ್ತಿಶಾಲಿ ಆದರೆ ಜಗತ್ತಿಗೆ ಒಳ್ಳೆಯದಾಗತ್ತೆ. ಯಾಕೆಂದರೆ ಭಾರತ ಮತ್ತು ಭಾರತೀಯ ಚಿಂತನೆಗಳು ಜಗತ್ತಿನ ಒಳಿತನ್ನು ಬಯಸಿದವೆ. ಹಾಗಾಗಿ ನಾವು ಜಗತ್ತನ್ನು ಮಾರುಕಟ್ಟೆಯಾಗಿ ನೋಡೋರಲ್ಲ, ಕುಟುಂಬವಾಗಿ ನೋಡೋರು. ಕುಟುಂಬವಾಗಿ ನೋಡುವಂಥ ಭಾರತೀಯ ಚಿಂತನೆ ಅದು ಜಗತ್ತನ್ನು ಪ್ರಭಾವಿಸಬೇಕು ಅಂದರೆ ಭಾರತ ಶಕ್ತಿಶಾಲಿಯಾಗಬೇಕು. ಈ ಸ್ವಾತಂತ್ರ್ಯೋತ್ಸವದ ದಿನ ಜನರ ಸಂಕಲ್ಪ ಆಗಲಿ ಶಕ್ತಿಶಾಲಿ ಭಾರತದ ನಿರ್ಮಾಣ. ಆ ಶಕ್ತಿಶಾಲಿ ಭಾರತದ ನಿರ್ಮಾಣಕ್ಕೆ ಕುಟುಂಬವೇ ಅಡಿಪಾಯ. ಪ್ರತಿಯೊಂದು ಕುಟುಂಬವೂ ಕೂಡ ಸಮರ್ಥವಾಗಿ ಶಕ್ತಿಶಾಲಿಯಾಗಿ ರಾಷ್ಟ್ರದ ಜೊತೆಗೆ ಜೋಡಿಸ್ಕೊಳ್ಳೋದ್ರ ಮೂಲಕ ಈ ಒಂದು ಸಾಧನೆಯನ್ನು ಸಾಧಿಸ್ಬೋದು. ಆ ರೀತಿ ಶುಭವಾಗಲಿ ಅಂತ ಶುಭ ಹಾರೈಸ್ತೇನೆ. ನಮಸ್ಕಾರ.